ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಏನ್ ಸಮಾಧಾನ ಹೇಳಿದ್ರು ಕೇಳಿಲ್ಲ. ಇದ್ದಕ್ಕಿದ್ದ ಹಾಗೆ ಎದೆ ನೋವು ಅಂತಾನು ಶುರುವಾಗ್ಬಿಡ್ತು ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಅಜ್ಜಿಗೆ ಅದನ್ನ ಕೇಳಿ ತುಂಬಾನೇ ಶಾಕ್ ಆಗಿ ಸಂಗೀತಾಗಿ ಎದೆ ನೋವು ಬಂದಿರೋ ತರ ಕನ್ಸ್ ಕಾಣ್ತಾನೆ. ಆಗ ನಾನು ಅಮ್ಮನ್ಗೆ ಮತ್ತೆ ಬರೋ ಮಾತು ಕೊಟ್ಟು ಮಲಗಿಸ್ದೆ ಅಂತ ನಚಿಕೇತ್ ಹೇಳ್ತಾನೆ. ಎದ್ಮೇಲೆ ಮತ್ತೆ ಶುರು ಹಚ್ಕೋತಾಳ ಶ್ರವಣ ಅಂತ ರಾಮ್ ಹೇಳ್ತಿರ್ತಾರೆ. ಒಬ್ಬೊಬ್ರು ಈ ತರ ನಂಗೆ ಟೆನ್ಷನ್ ಕೊಡ್ಬೇಡಿ, ಈಗೇನು ಭೂಮಿನ ನನ್ನ ರೂಮ್ ಒಳಗಡೆ ಕರ್ಕೋಬೇಕು ಅಷ್ಟೇ ತಾನೇ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಒಂದೇ ಸರಿ ಹ್ಞೂ ಅಷ್ಟೇ ಅಷ್ಟೇ ಅಂತ ಹೇಳ್ತಿರ್ತಾರೆ. ಹಾಳಾಗೋಗ್ಲಿ ಬರಕ್ ಹೇಳಿ ಅಂತ ಅಜಿತ್ ಹೇಳ್ತಾನೆ. ಕಿತ್ತಾಡ್ಕೊಂಡಿರೋರು ನೀವು ಯಾಕೆ ಅಂತ ನಮಗ್ ಗೊತ್ತಿಲ್ಲ, ಇದ್ರಲ್ಲಿ ನಾವು ನಿಮ್ಗೆ ರಾಯಭಾರಿಯಾಗಿ ಕೆಲಸ ಮಾಡ್ಬೇಕಾ? ಇಷ್ಟ ಇದ್ರೆ ನಿನ್ ಹೆಂಡತಿನ ಕರ್ಕೋ, ಬೇಡ ಅಂದ್ರೆ ಬಿಟ್ಬಿಡು. ಇವ್ನಾಯ್ತು ಇವ್ನ್ ಹೆಂಡತಿ ಆಯ್ತು, ಏನಾದ್ರೂ ಮಾಡ್ಕೊಳ್ಳಿ ಅಂತ ಅಜ್ಜಿ ಹೇಳ್ತಿರ್ತಾರೆ. ಅತ್ತೆ ಟೆನ್ಷನ್ ಮಾಡ್ಕೋಬಿಡಿ, ನೋಡೋ ಅಜಿತ, ನಿಮ್ಮಮ್ಮ ಚೆನ್ನಾಗಿರ್ಬೇಕು ಅಂದ್ರೆ ನೀನೇ ಭೂಮಿ ಜೊತೆ ಮಾತಾಡ್ಬೇಕು, ಹೊಂದಾಣಿಕೆ ಮಾಡ್ಕೋಬೇಕು, ಅವಳನ್ನ ನಿನ್ ರೂಮಿಗೆ ಸೇರ್ಸ್ಕೋಬೇಕು ಅಂತ ರಾಮ್ ಹೇಳ್ತಾರೆ. ಅದೇ ಆಂಬುಲೆನ್ಸ್, ಅದೇ ಆಸ್ಪತ್ರೆ, ಅದೇ ಬೆಡ್ ಅಂತ ಸತ್ಯಣ್ಣ ಏನೋ ಹೇಳೋದಕ್ಕೆ ಹೋಗ್ತಿರ್ಬೇಕಾದ್ರೆ ಸತ್ಯಣ್ಣ ಎಲ್ರ ಜೊತೆ ನೀವು ಸೇರ್ಕೋಬೇಡಿ, ಗಾಯದ ಮೇಲೆ ಖಾರ್ ಪುಡಿ ಹಾಕ್ತಿರಲ್ಲ ನೀವುನು, ಸರಿ ಹಾಳಾಗೋಗ್ಲಿ ನಾನೇ ಮಾತಾಡ್ತೀನಿ, ನಾನು ನನ್ನ ಆತ್ಮಗೌರವ ಸ್ವಾಭಿಮಾನನ ಬಿಟ್ಟು ತಲೆ ತಗ್ಗಿಸ್ತೀನಿ ಅಂತ ಹೇಳಿದ್ರೆ ಅದು ಅಮ್ಮನ್ ವಿಚಾರಕ್ಕೆ ಮಾತ್ರ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ ಎಲ್ಲ ಸರಿ ಕಂದ, ಈಗ ನೀನ್ ಕರೆದ್ರೆ ಅವಳು ಬರ್ಬೇಕಲ್ಲ ಅಂತ ದೇವ್ಯಾನಿ ಹೇಳ್ತಾರೆ. ಅಯ್ಯೋ ನಾನು ಆಗ್ಲೇನೆ ಅವಳ ಜೊತೆ ಮಾತಾಡ್ದೆ, ಆದ್ರೆ ಯಾವುದೇ ಕಾರಣಕ್ಕೂ ನಿನ್ನ ರೂಮಿಗೆ ಕಾಲಿಡಲ್ಲ ಅಂತ ಹೇಳ್ಬಿಟ್ಲು ಅಂತ ಸತ್ಯಣ್ಣ ಹೇಳ್ತಿರ್ಬೇಕಾದ್ರೆ ಎಷ್ಟೇ ಆಗ್ಲಿ ನಿನ್ ಹೆಂಡ್ತಿ ಅಲ್ವೇನಪ್ಪ, ನಿನ್ನಷ್ಟೇ ಕೋಪ ಅವಳಿಗೂ ನಿನ್ಮೇಲಿದೆ ಅಂತ ಶ್ರವಣ್ ಹೇಳ್ತಿರ್ಬೇಕಾದ್ರೆ ಒಂದು ಕೆಲಸ ಮಾಡ್ತೀವಿ, ಭೂಮಿ ಜೊತೆ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡಿಸಿ ನಿನ್ಗೊಂದು ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ನಾನು ಅಂತ ರಾಮ್ ಹೇಳ್ತಿರ್ಬೇಕಾದ್ರೆ ಏನೋ ಅಪಾಯಿಂಟ್ಮೆಂಟಾ, ಅವಳೇನ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅನ್ಕೊಂಡಿದ್ದಾಳ ಅಪಾಯಿಂಟ್ಮೆಂಟ್ ಕೊಡೋದಿಕ್ಕೆ, ಅದು ನನಗೆ ಅಂತ ಅಜಿತ ಕೇಳ್ತಿರ್ಬೇಕಾದ್ರೆ ಇದು ಸರಿ ಬರೋದಿಲ್ಲ, ನೀನು ಆಸ್ಪತ್ರೆಗೆ ಫೋನ್ ಮಾಡು ನಚ್ಚಿ ಅಂತ ಅಜ್ಜಿ ಹೇಳ್ತಾರೆ. ಆಯ್ತಾಯ್ತು ಅಪಾಯಿಂಟ್ಮೆಂಟ್ ಕೊಡ್ಸಿ, ನಾನ್ ಮಾತಾಡ್ತೀನಿ ಅಂತ ಅಜಿತ ಒಪ್ಕೋತಾನೆ. ಅದನ್ನ ಕೇಳಿ ಎಲ್ರು ಒಳಗಡೆನೆ ಖುಷಿ ಪಡ್ತಿರ್ತಾರೆ. ಸರಿ ಇವಾಗ ಭೂಮಿ ಹತ್ರ ಹೋಗೋಣ, ಪಾಪ ಅವಳೇನು ಹೇಳ್ತಾಳೋ ನೋಡೋಣ, ಸರಿನಾ ಬನ್ನಿ ಅಂತ ಹೇಳಿ ಎಲ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಆಗ ಅಜಿತ ಮಾತ್ರ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಎಲ್ರು ಭೂಮಿ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಭೂಮಿನ ಹೊರಗಡೆ ಕರ್ಸ್ಕೋತಾರೆ. ಆದ್ರೆ ಯಾರು ಏನು ಮಾತಾಡದೆ ಒಬ್ರು ಮುಖ ಅವ್ರು ನೋಡ್ಕೊಂಡು ನಿಂತಿರ್ತಾರೆ. ಏನಿದು ಒಬ್ರು ಮುಖ ಒಬ್ರು ನೋಡ್ಕೊಂಡು ನಿಂತಿದ್ದೀರಲ್ಲ, ನನ್ನ ಇಲ್ಲಿ ನೀವು ಕರ್ಸಿದ್ದೆ ನೀವೆಲ್ರು ನನ್ನ ಜೊತೆ ಮಾತಾಡ್ಬೇಕು ಅಂತ, ಬಂದಾದ್ಮೇಲೆ ಯಾರು ಉಸಿರು ತೆಗಿತಾ ಇಲ್ಲ, ಅಲ್ಲ ನೀವ್ ಈ ರೀತಿ ನಿಂತಿದ್ರೆ ನಾನೇನ್ ಅನ್ಕೋಬೇಕು, ಯಾರಾದ್ರೂ ಮಾತಾಡಿ ಅಲ್ವಾ ಸತ್ಯಣ್ಣ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ ಸತ್ಯಣ್ಣ ಸುಮ್ನೆ ನಿಂತಿರ್ತಾರೆ. ದೊಡ್ಡ ಸಾಹೇಬ್ರೆ ನೀವಾದ್ರೂ ಮಾತಾಡಿ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ ಶ್ರವಣ ಹೇಳ್ಬಿಡಲ್ವಾ ಅಂತ ರಾಮ್ ಕೇಳ್ತಾರೆ. ಆಗ ಸರಿ ಭಾವ, ಎಷ್ಟೇ ಆಗ್ಲಿ ಅವಳು ಈ ಮನೆ ಸೊಸೆ ಅಲ್ವಾ, ಇವಾಗ ಆ ವಿಷಯ ಮುಚ್ಚಿಟ್ಟು ನಾಳೆ ದಿನ ಗೊತ್ತಾದ್ರೆ ಕೋಪ ಮಾಡ್ಕೋತಾಳೆ, ಹೇಳ್ಬಿಡಿ ಅಂತ ಶ್ರವಣ್ ಹೇಳ್ತಿರ್ತಾರೆ. ಹೌದು ಮುಚ್ಚಿಟ್ರೆ ನಾಳೆ ದಿನ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಂತ ಭೂಮಿ ಕೋಪ ಮಾಡ್ಕೊಂಡ್ರು ಮಾಡ್ಕೋಬಹುದು ಅಂತ ದೇವ್ಯಾನಿ ಹೇಳ್ತಿರ್ತಾರೆ. ಅಯ್ಯೋ ಅಂತದೇನಾಯ್ತು, ಈಗ ನೀವೆಲ್ರೂ ಈ ರೀತಿ ಒಟ್ಟೊಟ್ಟಾಗಿ ಮಾತಾಡ್ತಿದ್ರೆ ನನ್ಗೆ ತುಂಬಾ ಭಯ ಆಗುತ್ತೆ, ದಯವಿಟ್ಟು ಅದೇನಾಯ್ತು ಅಂತ ಹೇಳಿ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ ಅತ್ಗೆ ನೀವ್ ಆಗ್ಲೇ ಅಮ್ಮನಿಂದ ತಪ್ಪಿಸ್ಕೊಂಡು ಲಕ್ಷ್ಮಕ್ಕನ ಕರ್ಕೊಂಡು ಮನೆ ಒಳಗಡೆ ಹೋದ್ರಲ್ಲ ಅಂತ ನಚಿಕೇತ್ ಹೇಳ್ತಿರ್ಬೇಕಾದ್ರೆ ಹೌದು ಮೈದು, ಅತ್ತೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು, ಲಕ್ಷ್ಮಕ್ಕ ಏನ್ ಹೇಳ್ಬಿಡ್ತಾರೋ ಅನ್ನೋ ಭಯದಲ್ಲಿ ನಾನು ಅಕ್ಕನ ಕರ್ಕೊಂಡು ಒಳಗಡೆ ಹೋದೆ, ಇವಾಗ ಏನಾಯ್ತು ಅದಕ್ಕೆ ಅಂತ ಭೂಮಿ ಕೇಳ್ತಾಳೆ. ನೀನೇನೋ ಕರ್ಕೊಂಡು ಹೋದೆ, ಆಮೇಲೆ ಇಲ್ಲಿ ಏನಾಯ್ತು ಅಂತ ಗೊತ್ತಾ ಅಂತ ಶ್ರವಣ್ ಕೇಳ್ತಾರೆ. ಏನಾಯ್ತು ಅಂತ ಭೂಮಿ ಕೇಳ್ತಾಳೆ. ದುರಂತ ಆಗೋಯ್ತು ಅಂತ ರಾಮ್ ಹೇಳ್ತಾರೆ. ಅದನ್ನ ಕೇಳಿ ಭೂಮಿಗೆ ತುಂಬಾನೇ ಶಾಕ್ ಆಗುತ್ತೆ. ದುರಂತನ ಏನದು ಅಂತ ಭೂಮಿ ಕೇಳ್ತಾಳೆ. ಅಜಿತ್ ಹತ್ರ ಹೇಗೆ ಎಲ್ರು ಸೇರ್ಕೊಂಡು ಸಂಗೀತನ್ಗೆ ಎದೆನೋವು ಬಂತು ಅಂತ ಸುಳ್ಳು ಹೇಳಿದ್ರು, ಅದೇ ರೀತಿನೇ ಭೂಮಿಗೂ ಕೂಡ ಸಂಗೀತನ್ಗೆ ಎದೆನೋವು ಬಂತು ಅಂತ ಸುಳ್ಳು ಹೇಳ್ತಾರೆ. ಅದನ್ನ ಕೇಳಿ ಅಯ್ಯೋ ಇಷ್ಟೆಲ್ಲ ಆಯ್ತಾ ಅಂತ ಭೂಮಿ ಕೇಳ್ತಾಳೆ. ಹೌದು ಭೂಮಿ, ನಿದ್ದೆಯಿಂದ ಎದ್ದ ಮೇಲೆ ಏನ್ ಅವಾಂತರ ಮಾಡ್ತಾರೋ ಅಂತ ಎಲ್ರು ನಡ್ಕ್ತಾ ಇದಾರೆ ನೋಡು ಅಂತ ಸತ್ಯಣ್ಣ ಹೇಳ್ತಿರ್ತಾರೆ. ಹೌದು ಭೂಮಿ, ನೋಡು ನೆನ್ಸ್ಕೊಂಡ್ರೆ ಕೈಯೆಲ್ಲ ಹೇಗ್ ನಡ್ಕ್ತಾ ಇದೆ ಅಂತ. ಭಾವ ನಿಮ್ ಕೈ ನಡ್ಕ್ತಾ ಇಲ್ವಾ ಅಂತ ರಾಮ್ಗೆ ಶ್ರವಣ್ ಕೇಳ್ತಾರೆ. ಆಗ ಕಾಲ್ ನಡ್ಕ್ತಾ ಇದೆ ಅಂತ ರಾಮ್ ಹೇಳ್ತಾರೆ. ನೋಡಮ್ಮ ಭೂಮಿ, ನಿಮ್ಮ ಮಾವನ್ ಕಾಲ್ ಕೂಡ ನಡ್ಕ್ತಾ ಇದೆ ಅಂತ ಶ್ರವಣ್ ಹೇಳ್ತಾರೆ. ಅಯ್ಯಯ್ಯೋ ಈಗ ನಾನು ಏನ್ ಮಾಡ್ಲಿ ಅಂತ ಭೂಮಿ ಗಾಬರಿಯಿಂದ ಕೇಳ್ತಿರ್ಬೇಕಾದ್ರೆ ನೀನು ತಕ್ಷಣ ಅಜಿತಣ್ಣನ್ ರೂಮ್ಗೆ ಹೋಗಿ ಸೇರ್ಕೋಬೇಕು ಅಂತ ಪಲ್ಲವಿ ಹೇಳ್ತಾರೆ. ಅದನ್ನ ಕೇಳಿ ಭೂಮಿಗೆ ಶಾಕ್ ಆಗುತ್ತೆ. ಹಾಗೇನೆ ಸುಮ್ನೆ ನಿಂತ್ಕೊಬಿಡ್ತಾಳೆ. ನಂತರ ಇಲ್ಲ ನನಗೆ ಅವ್ರ ರೂಮ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ನೀನು ಹೋದ್ರೆ ಹೋಗು, ಬಿಟ್ರೆ ಬಿಡು, ನಚ್ಚಿ ಯಾವ್ದಕ್ಕೂ ಒಂದು ಆಂಬುಲೆನ್ಸ್ಗೆ ರೆಡಿ ಮಾಡಿರೋದಕ್ಕೆ ಹೇಳು, ಸಂಗೀತ ಎದ್ಮೇಲೆ ಏನಾಗುತ್ತೆ ಅಂತ ನೆನ್ಸ್ಕೊಂಡ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಅಂತ ಅಜ್ಜಿ ಹೇಳ್ತಿರ್ತಾರೆ. ಫೋನ್ ಮಾಡೋದಕ್ಕಿಂತ ಆಂಬುಲೆನ್ಸ್ ನ ಇಲ್ಲೇ ಕರ್ಸಿ ಮನೆ ಮುಂದೆ ಇಟ್ಕೊಂಡ್ಬಿಟ್ರೆ ಒಳ್ಳೇದಲ್ವಾ ಅಂತ ದೇವ್ಯಾನಿ ಹೇಳ್ತಿರ್ತಾರೆ. ಹ್ಞೂ ಕರೆಕ್ಟು, ಅತ್ತೆಗೇನಾದ್ರೂ ಆಗಿ ನಾವ್ ಆಂಬುಲೆನ್ಸ್ಗೆ ಫೋನ್ ಮಾಡಿ ಆಂಬುಲೆನ್ಸ್ ಬರೋ ಅಷ್ಟ್ರಲ್ಲಿ ಅತ್ತೆಗೇನಾದ್ರೂ ಆಗ್ಬಿಟ್ರೆ ಅಂತ ಅಂಜು ಹೇಳ್ತಿರ್ತಾಳೆ. ಆಗ ಭೂಮಿ ಭಯ ಪಟ್ಕೊಂಡು ಹೋಗ್ತೀನಿ, ನಾನು ಸಾಹೇಬ್ರ ರೂಮಿಗೆ ಹೋಗ್ತೀನಿ ಅಂತ ಭೂಮಿ ಹೇಳ್ತಾಳೆ. ಅದನ್ನ ಕೇಳಿ ಎಲ್ರು ಒಳಗಡೆನೆ ಖುಷಿ ಪಡ್ತಿರ್ತಾರೆ. ಆದ್ರೆ ಸಾಹೇಬ್ರ ಇದಕ್ಕೆ ಒಪ್ತಾರ ಅಂತ ಭೂಮಿ ಕೇಳ್ತಾಳೆ. ಅವನ್ ಆಗ್ಲೇನೆ ಅದಕ್ಕೆಲ್ಲ ಒಪ್ಕೊಂಡ್ಬಿಟ್ಟ ಅಂತ ರಾಮ್ ಹೇಳ್ತಿರ್ಬೇಕಾದ್ರೆ ಶ್ರವಣ್ ರಾಮ್ ಕಾಲ್ಗೆ ಜೋರಾಗಿ ಓದ್ಬಿಡ್ತಾರೆ. ಅಯ್ಯಯ್ಯೋ ಏನಾಯ್ತು ಮಾವ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ ಆನೆ ಗಾತ್ರದಿರುವೆ ತುಳಿದ್ಬಿಡ್ತು ಅಂತ ರಾಮ್ ಹೇಳ್ತಿರ್ಬೇಕಾದ್ರೆ ತುಳಿತಾ ಅಂತ ಎಲ್ರು ಕೇಳ್ತಿರ್ತಾರೆ. ಇಲ್ಲ ಕಚ್ಬಿಡ್ತು ಅಂತ ಹೇಳಿ ರಾಮ್ ಹೇಳ್ತಿರ್ತಾರೆ. ಅಯ್ಯೋ ಹುಷಾರು ಮಾವ, ಈಗ ನಾನು ಏನ್ ಮಾಡ್ಲಿ, ನಮ್ ಸಾಹೇಬ್ರಿಗೆ ನನ್ನ ಕಂಡ್ರೇನೆ ಆಗಲ್ವಲ್ಲ, ಅವ್ರು ನನ್ನ ಸೇರಿಸ್ತಾರ ಅಂತ ಭೂಮಿ ಕೇಳ್ತಾಳೆ. ಒಂದ್ ಕೆಲ್ಸ ಮಾಡ್ತೀವಿ, ನಾವೆಲ್ಲ ಸೇರಿ ಅವನ ಜೊತೆ ಮಾತಾಡಿ ಒಂದು ಅಪಾಯಿಂಟ್ಮೆಂಟ್ ಕೊಡಿಸ್ತೀವಿ, ನೀವಿಬ್ರು ಕೂತು ಮಾತಾಡಿ ಅಂತ ಶ್ರವಣ್ ಹೇಳ್ತಾರೆ. ಏನು ಅಪಾಯಿಂಟ್ಮೆಂಟಾ,
ಏನು ಜಿಲ್ಲೆ ಕಲೆಕ್ಟರ್ ಅವರು ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ ಎಲ್ರಿಗೂ ಶಾಕ್ ಆಗುತ್ತೆ. ಸೇಮ್ ಡೈಲಾಗು ಅಂತ ನಚಿಕೇತ್ ಹೇಳ್ತಿರ್ತಾನೆ. ಆಗ ಅದನ್ನ ಕೇಳಿಸ್ಕೊಂಡು ಏನು ಅಂತ ಭೂಮಿ ಕೇಳ್ತಾಳೆ. ಏನು ಇಲ್ಲ, ನನ್ನ ಮಗಳಿಗೋಸ್ಕರ ಇಬ್ರು ಇಳಿದು ಬಂದು ಕಾಪಾಡಿ ಅಮ್ಮ ಅವಳನ್ನ ಅಂತ ಅಜ್ಜಿ ಹೇಳ್ತಿರ್ತಾರೆ. ನಮ್ಮ ಅತ್ತೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಕತ್ತೆ ಕಾಲಾದ್ರೂ ಹಿಡಿತೀನಿ ಅಂತ ಭೂಮಿ ಹೇಳ್ತಾಳೆ. ಕತ್ತೆನೆ ಕಳಿಸ್ತೀವಿ ಬಿಡು ಅಂತ ಸತ್ಯಣ್ಣ ಹೇಳ್ತಿರ್ತಾರೆ. ಆಗ ಏನು ಅಂತ ಭೂಮಿ ಕೇಳ್ತಾಳೆ. ಏನು ಇಲ್ಲ, ನಾವೆಲ್ಲರೂ ಸೇರಿ ಒಂದು ಮೀಟಿಂಗ್ ನ ಅರೇಂಜ್ ಮಾಡಿ ನಿಮ್ಗೆ ತಿಳಿಸ್ತೀವಿ ಅಂತ ಹೇಳಿದ್ವಿ ಅಷ್ಟೇ, ಏನಂತೀರಿ ಅಂತ ಸತ್ಯಣ್ಣ ಕೇಳ್ತಿರ್ತಾರೆ. ಆಗ ಎಲ್ರು ಅದಕ್ಕೆ ಹೂ ಅಂತ ತಲೆ ಆಡಿಸ್ತಾರೆ. ಸರಿ ಆಯ್ತು, ನಂಗೆ ಸ್ವಲ್ಪ ಕೆಲಸ ಇದೆ ಒಳಗಡೆ ಅಂತ ಹೇಳಿ ಭೂಮಿ ಅಲ್ಲಿಂದ ಒಳಗಡೆ ಹೋಗ್ತಾಳೆ. ಅಬ್ಬಾ ನಚ್ಚಿ, ಕರೆಕ್ಟಾಗಿ ಕೇಳಿಸ್ಕೊ, ನಿನ್ನದೇನ್ ಮಾಡ್ತೀಯೋ ಗೊತ್ತಿಲ್ಲ, ಒಟ್ನಲ್ಲಿ ಮೀಟಿಂಗು ರಮಣೀಯವಾಗಿ ರೊಮ್ಯಾಂಟಿಕ್ ಆಗಿ ರಸವತ್ತಾಗಿರ್ಬೇಕು, ಅದೆಲ್ಲ ನಿನ್ ಜವಾಬ್ದಾರಿ ಅಂತ ಶ್ರವಣ್ ಹೇಳ್ತಾರೆ. ಮಾವ, ಯಾರಿಗೆ ಹೇಳ್ತಾ ಇದ್ದೀರಾ? ನೀವ್ ಹೇಳ್ದ ಹಾಗೆ ಆ ಮೀಟಿಂಗು ರಮಣೀಯವಾಗಿ ರಸಭರಿತವಾಗಿ ರೊಮ್ಯಾಂಟಿಕ್ ಆಗಿರುತ್ತೆ ಬಿಡಿ ಅಂತ ನಚಿಕೇತ್ ಫೀಲ್ ಮಾಡ್ಕೊಂಡು ಹೇಳ್ತಿರ್ತಾನೆ. ಸರಿ ಮುಂದೇನು ಅಂತ ದೇವ್ಯಾನಿ ಕೇಳ್ತಿರ್ತಾರೆ. ಮುಂದೆ ಏನಿಲ್ಲ, ನಾವು 2 ಟೀಮ್ ಆಗಿ ಅವ್ರಿಬ್ರಿಗೂ ಬ್ರೈನ್ ವಾಶ್ ಮಾಡಿದ್ರೆ ಮುಗೀತು ಅಂತ ರಾಮ್ ಹೇಳ್ತಿರ್ತಾರೆ. ಹಾ ಓಕೆ ಅಂತ ದೇವ್ಯಾನಿ ಹೇಳ್ತಾರೆ. ಈ ಕಡೆ ರೂಮ್ ನಲ್ಲಿ ಅಜಿತ್ ಹತ್ರ ಮಾತಾಡೋದಿಕ್ಕೆ ಅಂತ ಶ್ರವಣ್ ಮತ್ತೆ ಸತ್ಯಣ್ಣ ಬಂದಿರ್ತಾರೆ. ಹಾಗೆ ಭೂಮಿ ಹತ್ರ ಮಾತಾಡೋದಿಕ್ಕೆ ಅಂತ ದೇವ್ಯಾನಿ, ರಾಮ್ ಮತ್ತೆ ನಚಿಕೇತ್ ಬಂದಿರ್ತಾರೆ. ಅಜಿತ ತುಂಬಾನೇ ಟೆನ್ಷನ್ ಅಲ್ಲಿ ರೂಮ್ ಅಲ್ಲಿ ಓಡಾಡ್ಕೊಂಡು ಅವಳು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟು ನನ್ ಜನ್ಮ ಪಾವನ ಅಂತ ಅಜಿತ ತುಂಬಾನೇ ಕೋಪ ಮಾಡ್ಕೊತಿರ್ತಾನೆ. ಸಾಹೇಬ್ರು ನನ್ನ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಅದು ನನ್ನ ಪೂರ್ವ ಜನ್ಮದ ಪುಣ್ಯನೇ, ಧನ್ಯೋಸ್ಮಿ ಅಂತ ಭೂಮಿ ಹೇಳ್ತಿರ್ತಾಳೆ. ಈ ಕಡೆ ಎಲ್ಲಾ ಸೇರ್ಕೊಂಡು ನನ್ನ ಯಾವ ಲೆವೆಲ್ಗೆ ಇಳಿಸ್ಬಿಟ್ರಿ ಮಾವ ಅಂತ ಅಜಿತ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆ ಎಲ್ಲ ನನ್ನ ಹಣೆ ಬರಹ, ಏನ್ ಮಾಡೋದು ಅಂತ ಭೂಮಿ ಹೇಳ್ತಿರ್ತಾಳೆ. ಈ ಕಡೆ ಹೋಗ್ಲಿ ಬಿಡಪ್ಪ, ನನಗೆ ಅಯ್ಯೋ ಪಾಪ ಅನಿಸ್ತಾ ಇದೆ ನೋಡು, ನೀನ್ ಇಷ್ಟೊಂದೆಲ್ಲ ಫೀಲ್ ಮಾಡ್ಕೊಂಡು ಅವಳ ಜೊತೆ ಏನು ಮಾತಾಡೋದ್ ಬೇಡ, ಹೋಗೋದು ಬೇಡ, ಹೋಗ್ಲಿ ಬಿಡು ಅಂತ ಸತ್ಯಣ್ಣ ಹೇಳ್ತಿರ್ತಾರೆ. ನೀನೇ ಎಲ್ಲ ಪ್ರಪಂಚದಲ್ಲಿರೋ ಎಲ್ಲಾ ಗಂಡಸರಿಗೂ ಇದೇ ಗೋಳು, ಹೆಂಡತಿ ಜೊತೆಲಿದ್ದಾಗ ಅವಳ ಬೆಲೆ ಗೊತ್ತಾಗಲ್ಲ, ಅದೇ ಅವಳು ದೂರ ಹೋದಾಗ ಅವಳ ಬೆಲೆ ಗೊತ್ತಾಗುತ್ತೆ. ನನ್ನನ್ ಕೇಳು, ಹೆಂಡತಿನ ಕಳ್ಕೊಳ್ಳಿ ನೋವು ಏನಂತ. ಅವ್ರು ಯಾರೋ ಕಣ್ಣು ಹೋದ್ಮೇಲೆ ಸೂರ್ಯ ನಮಸ್ಕಾರ ಮಾಡಿದ್ರಂತೆ. ಒಂದು ಕಾಲದಲ್ಲಿ ಶಾರದನ ಜೊತೆ ಜಗಳ ಆಡದೇ ಇರೋ ದಿನಾನೇ ಇಲ್ಲ, ಸಣ್ಣ ವಿಷಯಕ್ಕೂ ಮುನಿಸ್ಕೊಂಡು ಮಾತ್ ಬಿಟ್ಬಿಡೋಳು. ಇವತ್ತು ಅವಳು ಮಾತಾಡ್ಬೇಕು ಅಂದ್ರೂ ಮಾತ್ ಬರ್ತಿಲ್ಲ. ನನ್ನ ನೋಡಿ ಬಾಯಿ ತುಂಬಾ ಒಂದೇ ಒಂದ್ಸರಿ ರೀ ಅಂತ ಕರೀಲಿ ಅಂತ ಕನಸು ಕಾಣ್ತಾ ಇದೀನಿ ಅಂತ ಹೇಳ್ಕೊಂಡು ಶ್ರವಣ್ ತುಂಬಾನೇ ಎಮೋಷನಲ್ ಆಗ್ತಿರ್ತಾರೆ. ಅದನ್ನ ಕೇಳಿ ಅಜಿತ್ನ್ಗೂ ಬೇಜಾರಾಗ್ತಿರುತ್ತೆ. ಈ ಕಡೆ ಗಂಡನ್ ಬೆಲೆ ನನ್ನ ಹಾಗೆ ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತು ಭೂಮಿ. ಚೆನ್ನಾಗಿದ್ದು ಎಷ್ಟು ಬೇಕಾದ್ರೂ ಹೊಡೆದಾಡ್ಕೊಳ್ಳಿ, ಬಡ್ದಾಡ್ಕೊಳ್ಳಿ, ಗಲಾಟೆ ಮಾಡ್ಕೊಳ್ಳಿ, ಆದ್ರೆ ಒಟ್ಟಿಗೆ ಇರಿ. ಗಂಡನ್ ಬೆಲೆ ಏನು ಅಂತ ಅವ್ರನ್ನ ಕಳ್ಕೊಂಡಾಗ್ಲೇ ಗೊತ್ತಾಗೋದು ಅಂತ ಹೇಳ್ಕೊಂಡು ದೇವ್ಯಾನಿ ಹತ್ಕೊಂಡು ತುಂಬಾನೇ ಎಮೋಷನಲ್ ಆಗ್ತಾರೆ. ಅದನ್ನ ನೋಡಿ ಭೂಮಿಗೆ ಬೇಜಾರಾಗ್ತಿರುತ್ತೆ. ಸಮಸ್ಯೆಗಳು ಗಾಳಿ ಮಳೆಯಂತೆ, ಇವತ್ತಿರುತ್ತೆ ನಾಳೆ ಹೋಗುತ್ತಮ್ಮ ಅಂತ ರಾಮ್ ಹೇಳ್ತಿರ್ತಾರೆ. ಅತ್ಗೆ ನಿಮ್ಗೋಸ್ಕರ ಅಲ್ಲ ಅಂದ್ರೂ ಅಮ್ಮನ್ಗೋಸ್ಕರ ಆದ್ರೂ ನಿಮ್ ಮನಸ್ತಾಪನೆಲ್ಲ ಬಿಟ್ಟು ಹೋಗ್ಬಿಟ್ಟು ಬನ್ನಿ ಅತ್ಗೆ ಪ್ಲೀಸ್ ಅಂತ ಅಜಿತ ಭೂಮಿ ಹತ್ರ ಕೇಳ್ಕೊತಿರ್ತಾನೆ. ಈ ಕಡೆ ಆಯ್ತು, ಅಮ್ಮನ್ಗೋಸ್ಕರ ನಾನು ಅವಳನ್ನ ಮೀಟ್ ಆಗಿ ಮಾತಾಡ್ತೀನಿ, ಓಕೆನಾ ಅಂತ ಅಜಿತ ಒಪ್ಕೋತಾನೆ. ಆಗ ಸರಿ ಅಂತ ಶ್ರವಣ್ ಮತ್ತೆ ಸತ್ಯಣ್ಣ ಇಬ್ರು ತಲೆ ಆಡಿಸ್ತಾರೆ. ಈ ಕಡೆ ಭೂಮಿ ಕೂಡ ಸರಿ ಎಲ್ ಮೀಟ್ ಮಾಡ್ಬೇಕಂತೆ ಅಂತ ಭೂಮಿ ಕೇಳ್ತಿರ್ತಾಳೆ. ಈ ಕಡೆ ನಚ್ಚಿ ಲೊಕೇಶನ್ ನ ಶೇರ್ ಮಾಡ್ತಾನಂತೆ ಅಂತ ಹೇಳಿ ಸತ್ಯಣ್ಣ ಹೇಳ್ತಿರ್ತಾರೆ. ಅಜಿತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕಾದ್ರೆ ಸತ್ಯಣ್ಣ ಮತ್ತೆ ಶ್ರವಣ್ ಇಬ್ರು ನಮ್ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಖುಷಿ ಪಡ್ತಿರ್ತಾರೆ. ಈ ಕಡೆ ಅಲ್ಲಿಗೆ ಹೋಗಿ ಮಾತಾಡ್ಕೊಂಡು ಒಳ್ಳೆ ನಿರ್ಧಾರದಿಂದ ವಾಪಸ್ ಬನ್ನಿ ಅಂತ ರಾಮ್ ಹೇಳ್ತಿರ್ತಾರೆ. ಅದಕ್ಕೆ ಭೂಮಿ ಕೂಡ ಒಪ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ದೇವ್ಯಾನಿ ರೂಮ್ ಅಲ್ಲಿ ಕಾಯ್ತಾ ಇರ್ತಾರೆ. ಅಲ್ಲಿಗೆ ಅಂಜು ಬರ್ತಾಳೆ. ಬೇಬಿ, ಅಜಿತ್ ಮತ್ತೆ ಭೂಮಿ ಇಬ್ರು ಎಲ್ಲಿ ಮೀಟ್ ಆಗ್ತಿದ್ದಾರೆ ಅನ್ನೋ ಲೊಕೇಶನ್ ಗೊತ್ತಾಯ್ತಾ ಅಂತ ದೇವ್ಯಾನಿ ಕೇಳ್ತಿರ್ಬೇಕಾದ್ರೆ, ಎಸ್ ಮಾಮ್, ನಚ್ಚಿ ಈಗ ತಾನೇ ಅವ್ರ ಲೊಕೇಶನ್ ನ ಶೇರ್ ಮಾಡಿದಾನೆ, ನೆಕ್ಸ್ಟ್ ಪ್ಲಾನ್ ಏನು ಅಂತ ಅಂಜು ಕೇಳ್ತಾಳೆ. ಅದನ್ನೇ ಯೋಚನೆ ಮಾಡ್ತಾ ಇದೀನಿ ಅಂತ ದೇವ್ಯಾನಿ ಹೇಳ್ತಾರೆ. ಮಾಮ್, ಒಂದ್ ಕೆಲ್ಸ ಮಾಡಿದ್ರೆ ಸಂಗೀತ ಅತ್ತೆಗೆ ಏನೂ ಪ್ರಾಬ್ಲಮ್ ಇಲ್ಲ, ನಿನ್ನ ಮತ್ತೆ ಆ ಭೂಮಿನ ಒಟ್ಟಿಗೆ ಸೇರ್ಸೋದಿಕ್ಕೆ ಈ ಓಲ್ಡ್ ಈಸ್ ಈ ಡ್ರಾಮಾ ಮಾಡ್ತಿರೋದು ಅಂತ ಅಜಿತಿಗೆ ಹೇಳ್ಬಿಟ್ರೆ ಅಂತ ಅಂಜು ಹೇಳ್ತಿರ್ಬೇಕಾದ್ರೆ, ವಾವ್ ಸೂಪರ್ ಅಂಜು, ಹಾಗೆ ಮಾಡೋಣ. ಹಾಗೇನಾದ್ರೂ ಹೇಳಿದ್ರೆ ಏನಾಗುತ್ತೆ, ಅಜಿತ್ ಮನೆಯವ್ರ ಮೇಲೆಲ್ಲ ಕೂಗಾಡ್ತಾನೆ, ಅಮ್ಮನ ವಿಷಯದಲ್ಲಿ ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ರಿ ಅಂತ. ಆಗ ಮನೆಯವರೆಲ್ಲ ಏನ್ ಮಾಡ್ತಾರೆ, ಯಾರು ಅಜಿತ ನಿನಗೆ ಹೇಳಿದ್ದು ಅಂತ ಕೇಳ್ತಾರೆ. ಆಗ ಅಜಿತ್ ಏನ್ ಮಾಡ್ತಾನೆ, ಅಂಜು ಹೇಳಿದ್ದು ಅಂತ ಅಂಜು ಕಡೆ ಬೆರಳು ಮಾಡಿ ತೋರಿಸ್ತಾನೆ. ಆಗ ಏನಾಗುತ್ತೆ ಅಂತ ದೇವ್ಯಾನಿ ಕೇಳ್ತಿರ್ಬೇಕಾದ್ರೆ, ಮನೆ ಒಡೆಯೋದಕ್ ನೋಡ್ತಾ ಇದೀಯಾ ಅಂತ ನನ್ನ ನಚ್ಚಿ ನನ್ನನ್ನ ಹೇಟ್ ಮಾಡ್ತಾನೆ ಅಂತ ಅಂಜು ಹೇಳ್ತಿರ್ಬೇಕಾದ್ರೆ, ಮದುವೆನು ಮುರಿದು ಬೀಳುತ್ತೆ, ನಮ್ ಇಮೇಜು ಕೆಡುತ್ತೆ, ಬೇಕಾಗಿದೆಲ್ಲ ಮತ್ತೆ ಸುಮ್ನೆ ಇರು, ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಚ್ಚಿ ಕಳ್ಸಿರೋ ಲೊಕೇಶನ್ ಇದೆಯಲ್ಲ ಅಲ್ಲಿಗೆ ನೀನ್ ಹೋಗು, ಅಲ್ಲಿ ಅವ್ರಿಬ್ರು ಏನ್ ಮಾತಾಡ್ತಾರೋ ಅದನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡು ಅಂತ ದೇವ್ಯಾನಿ ಹೇಳ್ತಿರ್ಬೇಕಾದ್ರೆ, ಅದರಿಂದ ಏನಾಗುತ್ತೆ ಮಾಮ್ ಅಂತ ಅಂಜು ಕೇಳ್ತಾಳೆ. ನಾವ್ ಅಂದ್ಕೊಂಡಿದ್ದು ನಡೆಯುತ್ತೆ ಬೇಬಿ ಅಂತ ದೇವ್ಯಾನಿ ಹೇಳ್ತಿರ್ಬೇಕಾದ್ರೆ, ಹೇಗೆ ಮಾಮ್ ಅಂತ ಅಂಜು ಕೇಳ್ತಾಳೆ. ಇಬ್ರು ವ್ಯಕ್ತಿಗಳು ಜಗಳ ಆಗಿ ಕಾಂಪ್ರಮೈಸ್ ಆಗಕ್ಕಿಂತ ಮುಂಚೆ ಜಗಳ ಎಲ್ಲಿಂದ ಶುರುವಾಯ್ತು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಒಬ್ರಿಗೊಬ್ರು ನೀನ್ ಹೀಗ್ ಮಾಡ್ದೆ ಅಂತ ಹೀಗಾಯ್ತು ಅಂತ ಮಾತಾಡ್ಕೋತಾರೆ. ಆಮೇಲೆನೆ ಕಾಂಪ್ರಮೈಸ್ ಆಗಿ ಓಕೆ ನೀನ್ ಹೀಗಿರು ನಾನ್ ಹೀಗಿರ್ತೀನಿ ಅಂತ ಒಂದು ಒಪ್ಪಂದಕ್ಕೆ ಬರ್ತಾರೆ ಅಂತ ದೇವ್ಯಾನಿ ಹೇಳ್ತಿರ್ಬೇಕಾದ್ರೆ, ದಟ್ ಮೀನ್ಸ್ ಅಜಿತ್ಗೂ ಮತ್ತೆ ಭೂಮಿಗೂ ಆಕ್ಚುಲಿ ಜಗಳ ಯಾಕಾಯ್ತು ಅಂತ ಹೊರಗ್ ಬರುತ್ತೆ ಅಂತ ಅಂಜು ಹೇಳ್ತಿರ್ಬೇಕಾದ್ರೆ, ಹಾ ಆ ಸತ್ಯನ ನೀನು ರೆಕಾರ್ಡ್ ಮಾಡಿ ಮನೆಯವ್ರ ಮುಂದೆ ಎಲ್ಲ ತೋರಿಸ್ದೆ ಅಂತ ಇಟ್ಕೋ, ಚಾಪ್ಟರ್ ಕ್ಲೋಸ್ ಅಂತ ಹೇಳ್ಕೊಂಡು ದೇವ್ಯಾನಿ ಮತ್ತೆ ಅಂಜು ಇಬ್ರು ತುಂಬಾನೇ ಖುಷಿ ಪಡ್ತಿರ್ತಾರೆ. ಈ ಕಡೆ ಅಜಿತ ರೆಡಿಯಾಗಿ ಬಂದು ಗಾಡಿ ಮೇಲೆ ಕುತ್ಕೊಂಡು ವೇಟ್ ಮಾಡ್ತಿರ್ತಾನೆ. ಆಗ ಭೂಮಿ ಕೂಡ ರೆಡಿಯಾಗಿ ಬರ್ತಾಳೆ. ಭೂಮಿನ ನೋಡಿ ಅಜಿತ ಒಂದು ಕ್ಷಣ ಕಳೆದು ಹೋಗ್ತಾನೆ. ನಂತರ ಭೂಮಿಗೋಸ್ಕರ ಅಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅಜಿತ ವೇಟ್ ಮಾಡ್ತಾನೆ. ಆದ್ರೆ ಭೂಮಿ ಅಜಿತನ್ ಗಾಡಿ ಹತ್ತೋದಿಲ್ಲ. ಹೋಗಿ ಸೈಕಲ್ ತಗೊಂಡ್ ಬರ್ತಾಳೆ. ಅದನ್ನ ನೋಡಿ ಅಜಿತ ಕೋಪ ಮಾಡ್ಕೊಂಡಿಂದ ಹೊರಟೋಗ್ತಾನೆ. ಆಗ ಭೂಮಿ ಹಿಂದೆನೆ ಸೈಕಲ್ ಅಲ್ಲಿ ಹೋಗ್ತಾಳೆ. ಈ ಕಡೆ ಶ್ರವಣ ಏನೋ ಮನೆಯೆಲ್ಲ ಬೇಕು ಅಂತಿದೆ, ಯಾರು ಕಾಣಿಸ್ತಾನೆ ಇಲ್ಲ, ಎಲ್ಲ
ಎಲ್ಲ ಎಲ್ಲಿಗೆ ಹೋದ್ರು ಅಂತ ಸಂಗೀತ ಕೇಳ್ತಿರ್ತಾರೆ. ಆಗ ರಾಮ್ ಬಂದು ಎಲ್ಲ ಮನೆಯಲ್ಲೇ ಇದೀವಿ, ಯಾರು ಕಾಣಿಸ್ತಿಲ್ವಾ ನಿನ್ಗೆ, ಕಣ್ಣಿಗೆ ಏನಾದ್ರೂ ಸಮಸ್ಯೆನಾ ಹೇಗೆ ಅಂತ ರಾಮ್ ಕೇಳ್ತಿರ್ತಾರೆ. ಆಗ ಶ್ರವಣ್ ನಗ್ತಿರ್ತಾರೆ. ನಿಮ್ಮ ದೊಡ್ಡ ಮಗ ಸೊಸೆನ ಕರ್ಕೊಂಡು ಹೊರಗಡೆ ಊಟಕ್ಕೆ ಹೋಗಿದ್ದಾನೆ ಅಂತ ಸತ್ಯಣ್ಣ ಹೇಳ್ತಾರೆ. ಇನ್ನು ನಿನ್ನ ಎರಡನೇ ಮಗ ಭಾವಿ ಪತ್ನಿನ ಕರ್ಕೊಂಡು ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೋದೋನು ಇನ್ನೂ ಬಂದಿಲ್ಲ ಅಂತ ಶ್ರವಣ್ ಹೇಳ್ತಾರೆ. ಅದನ್ನ ಕೇಳಿ ಸಂಗೀತನ್ಗೆ ತುಂಬಾನೇ ಖುಷಿ ಆಗುತ್ತೆ. ಹೌದಾ, ಹೋಗ್ಲಿ ಚೆನ್ನಾಗಿ ಸುತ್ತಾಡ್ಕೊಂಡು ಬರ್ಲಿ ಅಂತ ಸಂಗೀತ ಹೇಳ್ತಾರೆ. ನಂತರ ಶ್ರವಣ, ರೀ ನಾನ್ ನಿಮ್ಮನ್ನೆಲ್ಲ ಒಂದ್ ಮಾತು ಕೇಳ್ತೀನಿ, ನಿಜ ಹೇಳ್ತೀರಾ ಅಂತ ಸಂಗೀತ ಕೇಳ್ತಾರೆ. ಅಂದ್ರೆ ಇಷ್ಟ ದಿನ ನಾವೇನು ನಿನ್ನ ಹತ್ರ ಎಲ್ಲ ಸುಳ್ಳು ಹೇಳ್ತಾ ಇದ್ವಿ ಅಂತನಾ, ಅದೇನ್ ಕೇಳು ಅಂತ ಶ್ರವಣ್ ಹೇಳ್ತಾರೆ. ಅಲ್ಲ ಕಣೋ, ನೀವೆಲ್ಲರೂ ಸೇರಿ ಯಾವ್ದಾದ್ರು ವಿಷಯನ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ಅಂತ ಸಂಗೀತ ಕೇಳ್ತಿರ್ಬೇಕಾದ್ರೆ, ಮುಚ್ಚಿಡೋಂತ ವಿಷಯ ಏನಿದೆ ಅಕ್ಕ ಮನೆಯಲ್ಲಿ, ಅದೇನ್ ಅನುಮಾನ ಕೇಳಕ್ಕ ಅಂತ ಶ್ರವಣ್ ಹೇಳ್ತಾರೆ. ಏನ್ ಗೊತ್ತೇನೋ ಅಜಿತಾ, ಭೂಮಿ ಮೊದ್ಲಿನ ತರ ಇಲ್ಲ ಅಂತ ನನ್ಗೆ ಅನುಮಾನ ಬರ್ತಿದೆ ಕಣೋ. ಆಸ್ಪತ್ರೆಯಿಂದ ಬಂದಾಗಿಂದ ನಾನು ಗಮನಿಸ್ತಾನೆ ಇದ್ದೀನಿ, ಅವ್ರಿಬ್ರಿಗೂ ಮೊದ್ಲಿನ ತರ ಕೆಮಿಸ್ಟ್ರಿನೇ ಇಲ್ಲ ಅಂತ ಸಂಗೀತ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ತಾನೇ ಫಿಸಿಕ್ಸ್ ನ ವರ್ಕೌಟ್ ಮಾಡೋದಕ್ಕೆ ಅಂತ ಹೊರಗಡೆ ಹೋಗಿರೋದು. ಏನ್ ಸಂಗೀತಮ್ಮ ನೀವು ಇಲ್ದಿರೋದನ್ನೆಲ್ಲ ಕಲ್ಪನೆ ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ಕೊಂಡು ಸತ್ಯಣ್ಣ ನಗ್ತಿರ್ತಾರೆ. ಇಲ್ಲ ಸತ್ಯ, ನಾನು ಆ ರೀತಿ ಎಲ್ಲ ಸುಮ್ನೆ ಅನ್ಕೊಳ್ಳಲ್ಲ. ನಾನು ಅನ್ಕೊಂಡ್ರೆ ಅದು ನಿಜಾನೇ ಆಗಿರುತ್ತೆ. ಅವರಿಬ್ರು ಮಧ್ಯೆ ಅದೇನೋ ಜಗಳ ಆಗಿದೆ, ಅದಕ್ಕೆ ಅವರಿಬ್ರು ಒಬ್ರಿಗೊಬ್ರು ಮುಖಾನೇ ನೋಡ್ತಿಲ್ಲ. ಆ ರೀತಿ ಏನಾದ್ರೂ ಸಮಸ್ಯೆ ಇದ್ರೆ ಸರಿ ಹೋಗ್ಲಿ ಅನ್ನೋ ಕಾರಣಕ್ಕೇನೆ ನಾನೇ ಬಲವಂತ ಮಾಡಿ ಇಬ್ರು ಎದುರು ಬದ್ರು ಕೂರಿಸಿ ಐ ಲವ್ ಯು ಅಂತ ಹೇಳಿ ಅಂತ ಹೇಳಿದ್ದು. ಇದಾದ್ಮೇಲಾದ್ರೂ ಸಮಸ್ಯೆ ಸರಿ ಹೋಗುತ್ತೆ ಅಂತ ಅನ್ಕೊಂಡೆ. ನೋಡಿದ್ರೆ ಭೂಮಿ ಮತ್ತೆ ಶಾರದಾ ರೂಮಲ್ಲಿ ಹೋಗಿ ಮಲ್ಕೊಂಡಿದ್ದಾಳೆ. ನನ್ಗಂತೂ ಒಂದು ಅರ್ಥನೇ ಆಗ್ತಿಲ್ಲ ಅಂತ ಸಂಗೀತ ಹೇಳ್ತಿರ್ತಾರೆ. ಸಂಗೀತ ಸುಸ್ತಾಗಿ ಮಲಗಿರ್ತಾಳಷ್ಟೇ ಅಂತ ರಾಮ್ ಹೇಳ್ತಾರೆ. ರೀ ಸುಮ್ನೆ ಮಾತ್ ಮರ್ಸೋದಕ್ ನೋಡ್ಬೇಡಿ, ಶ್ರವಣ ನಿಮ್ ಭಾವನ್ಗೆ ಹೇಳೋ ಅಂತ ಸಂಗೀತ ಹೇಳ್ತಾರೆ. ಅಕ್ಕ, ಇವಾಗ ನಾವ್ ಏನ್ ಹೇಳಿದ್ರು ನಿಂಗೆ ಅದು ತಲೆಗೆ ಹೋಗಲ್ಲ, ಅದು ನಮಗೂ ಚೆನ್ನಾಗ್ ಗೊತ್ತು. ಸ್ವಲ್ಪ ವೇಟ್ ಮಾಡು, ಇನ್ನು ಸ್ವಲ್ಪ ಹೊತ್ತರಲ್ಲಿ ನಿನ್ ಮಗ ಸೊಸೆ ಇಬ್ರು ನಿನ್ ಕಣ್ಣು ಮುಂದೆ ಪ್ರೇಮ ಪಕ್ಷಿಗಳ ಹಾಗೆ ಬಂದು ನಿಂತ್ಕೊಂಡಿಲ್ಲ ಅಂದ್ರೆ ಆವಾಗ ಹೇಳು ಅಂತ ಶ್ರವಣ್ ಹೇಳ್ತಾರೆ. ಹಾ, ಜಸ್ಟ್ ವೇಟ್ ಅಂಡ್ ವಾಚ್ ಅಂತ ರಾಮ್ ಹೇಳ್ತಾರೆ. ಹೌದಾ, ಸದ್ಯ ನೀನ್ ಹೇಳ್ದ ಹಾಗೆ ಅವರಿಬ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು ಕಣೋ, ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ ಅಂತ ಹೇಳ್ಕೊಂಡು ಸಂಗೀತ ಖುಷಿ ಪಡ್ತಿರ್ತಾರೆ. ಈ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ಮೀಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಆದ್ರೆ ಭೂಮಿ ಮತ್ತೆ ಅಜಿತ್ ಮಾತ್ರ ಒಂದೊಂದ್ ಕಡೆ ತಿರ್ಕೊಂಡು ನಿಂತ್ಕೋತಾರೆ. ಆಗ ಅಜಿತ ಭೂಮಿ ಡೈರಿಯಲ್ಲಿ ಬರ್ದಿದ್ದನ್ನೆಲ್ಲ ನೆನ್ಪು ಮಾಡ್ಕೋತಾನೆ. ಹಾಗೇನೆ ಭೂಮಿ ಕೂಡ ಅಜಿತ ಲವ್ ಲೆಟರ್ ಬರ್ದಿದ್ದನ್ನೆಲ್ಲ ನೆನ್ಪು ಮಾಡ್ಕೋತಾಳೆ. ನಾನ್ ಇವ್ರನ್ನ ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ಸತ್ಯಣ್ಣ ಇವ್ರಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ನನ್ಗೆ ಪ್ರಪೋಸ್ ಮಾಡ್ಬೇಕು ಅಂತ ಬಂದಿದ್ದಾರೇನೋ. ಈ ಸೆಟಪ್ ಎಲ್ಲ ನೋಡಿದ್ರೆ ನನ್ಗೆ ಅಷ್ಟು ಗೊತ್ತಾಗಲ್ವಾ, ನನಗ್ ಚೆನ್ನಾಗಿ ನೈಸ್ ಮಾಡ್ಬೇಕು ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಇವರು ಅಂತ ಭೂಮಿ ಮನ್ಸಲ್ಲ ಅನ್ಕೋತಿರ್ತಾಳೆ. ನಾನ್ ಇವಳನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ಇವಳಿಗೆ ಗೊತ್ತಾದ್ಮೇಲೆ ಸತ್ಯಣ್ಣ ಇವಳು ಕಿವಿ ಹಿಂಡಿ ಸರಿಯಾಗಿ ಬುದ್ಧಿ ಹೇಳ್ದಾಗಿದೆ. ಅದಕ್ಕೆ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ನಂದು ತಪ್ಪಾಯ್ತು ಸಾಹೇಬ್ರೆ, ಐ ಲವ್ ಯು ಅಂತ ಪ್ರಪೋಸ್ ಮಾಡೋದಕ್ಕೆ ಬಂದಿದ್ದಾಳೆ. ಈ ಸೆಟಪ್ ನೋಡಿದ್ರೇನೆ ಗೊತ್ತಾಗುತ್ತೆ ಇವಳು ನನ್ನ ತಲೆ ಮೇಲೆ ಐಸ್ ಇಡಕ್ಕೆ ಬಂದಿರೋದು ಅಂತ ಅಜಿತ ಮನ್ಸಲ್ಲ ಅನ್ಕೋತಿರ್ತಾನೆ. ಇವ್ರು ನನಗ್ ಮಾಡಿರೋ ಅವಮಾನನ ನನ್ನ ಜೀವನದಲ್ಲಿ ಮರೆಯೋದಕ್ಕಾಗಲ್ಲ ಅಂತ ಭೂಮಿ ಮನ್ಸಲ್ಲಿ ಅನ್ಕೋತಾ ಇದ್ರೆ, ಇವಳು ನನಗ್ ಮಾಡಿರೋ ನಂಬಿಕೆ ದ್ರೋಹನ ನಾನ್ ಯಾವತ್ತಿಗೂ ಮರೆಯಲ್ಲ ಅಂತ ಅಜಿತ್ ಮನ್ಸಲ್ಲಿ ಅನ್ಕೋತಿರ್ತಾನೆ. ಭೂಮಿ ಇವ್ರ ಮಾತಿಗೆಲ್ಲ ಕರಗಿ ಇವ್ರ ಪ್ರಪೋಸಲ್ಗೆಲ್ಲ ಒಪ್ಕೋಬೇಡ ನೀನು ಅಂತ ಭೂಮಿ ಅನ್ಕೋತಿರ್ತಾಳೆ. ಇಡೀ ಪ್ರಪಂಚನೇ ತಲೆಕೆಳಗಾದ್ರೂ ಇವಳು ಪ್ರಪೋಸಲ್ನ ಒಪ್ಕೋಬೇಡ ಅಜಿತ ಅಂತ ಅಜಿತ ಮನ್ಸಲ್ಲಿ ಅನ್ಕೋತಿರ್ತಾನೆ. ಇಬ್ರು ಏನನ್ನು ಮಾತಾಡದೆ ಒಬ್ರಿಗೊಬ್ರು ಈ ರೀತಿ ಮನ್ಸಲ್ಲಿ ಅನ್ಕೊಂಡು ಆ ಕಡೆ ಒಬ್ರು ಈ ಕಡೆ ಒಬ್ರು ತಿರ್ಕೊಂಡು ನಿಂತ್ಕೊಂಡಿರ್ತಾರೆ. ನಂತರ ಮುಂದಿನ ಸಂಚಿಕೆಯಲ್ಲಿ ಅಮ್ಮನ ವಿಚಾರ ಹೇಗಿದೆ ಅಂತ ನಿನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಮ್ಮಲ್ಲಿ ಏನೇ 1000 ಪ್ರಾಬ್ಲಮ್ ಇರ್ಬೋದು, ಅಮ್ಮನ ವಿಚಾರದಲ್ಲಿ ನೀನ್ ನನ್ಗೊಂದು ಹೆಲ್ಪ್ ಮಾಡ್ಬೇಕು ಅಂತ ಅಜಿತ ಹೇಳ್ತಿರ್ಬೇಕಾದ್ರೆ, ಅದೇನ್ ಹೇಳಿ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾಳೆ. ಡಾಕ್ಟರ್ ಹೇಳಿದ್ದು ನಿನ್ಗೆ ನೆನ್ಪಿದೆ ಅಲ್ವಾ, ಅಮ್ಮನ್ಗೆ ಈಗಿರೋ ಕಂಡೀಷನ್ ಅಲ್ಲಿ ಯಾವ ಶಾಕಿಂಗ್ ನ್ಯೂಸ್ ಅವ್ರಿಗೆ ಗೊತ್ತಾಗ್ಬಾರ್ದು, ಅಮ್ಮನ್ಗೋಸ್ಕರ ಇನ್ನು ಸ್ವಲ್ಪ ದಿನ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ, ಸ್ವಲ್ಪ ದಿನ ಅಂತ ಭೂಮಿ ಕೇಳ್ತಾಳೆ. ನೀನು ಅಂತ ಅಜಿತ ಹೇಳ್ತಿರ್ಬೇಕಾದ್ರೆ, ನಾನು ಅಂತ ಭೂಮಿ ಕೇಳ್ತಾಳೆ. ನೀನ್ ನನ್ನ ಹೆಂಡತಿ ಆಗ್ಬೋದಾ ಅಂತ ಅಜಿತ್ ಕೇಳ್ತಾನೆ. ಅದನ್ನ ಕೇಳಿ ಭೂಮಿಗೆ ಶಾಕ್ ಆಗುತ್ತೆ. ಏನು ಮಾತಾಡದೆ ಹಾಗೆ ನಿಂತ್ಕೋತಾಳೆ. ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.